ಹಲೋ ನಮಸ್ಕಾರ. ಈ ತಪ್ಪನ್ನ ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಆದ್ರೂ ಕೂಡ ನಾವು ಪದೇ ಪದೇ ಅದೇ ತಪ್ಪನ್ನ ಮಾಡ್ತಿರ್ತೀವಿ. ಇದನ್ನ ಆಯುರ್ವೇದದಲ್ಲಿ ಪ್ರಜ್ಞಾಪರಾಧ ಅಂತ ಹೇಳಿ ಕರೀತಾರೆ. ನೋಯಿಂಗ್ ವಿಲ್ ಬಿ ಡನ್ ಮಿಸ್ಟೇಕ್ ಈಸ್ ಕಾಲ್ಡ್ ಪ್ರಜ್ಞಾಪರಾಧ ಅಂತ ಹೇಳಿ ಕರೀತಾರೆ. ಸೊ ಏನಪ್ಪಾ ಅಂತಂದ್ರೆ ಇವಾಗ ನಾವು ಮೊಬೈಲ್ ಅನ್ನ ಜಾಸ್ತಿ ಬಳಕೆ ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಆದ್ರೂ ನಾವು ಅದನ್ನ ಬಳಕೆ ಮಾಡ್ತಾ ಇರ್ತೀವಿ. ಸೊ ರಾತ್ರಿ ಯಾರೆಲ್ಲ ನಿದ್ದೆ ಪ್ರಾಬ್ಲಮ್ದಿಂದ ಒದ್ದಾಡ್ತಿರ್ತೀರಾ, ಮೊಬೈಲ್ ಅನ್ನ ನೋಡ್ಕೊಂಡು ನಿದ್ದೆ ಬರುತ್ತೆ ಅಂತ ಹೇಳಿ ಅನ್ಕೊಂಡಿರ್ತೀರಾ, ಅವ್ರಿಗೋಸ್ಕರ ಈ ವಿಡಿಯೋ. ಯೂಶ್ವಲಿ ರಾತ್ರಿ ಏನ್ ಮಾಡ್ತಿರ್ತೀರಾ, ನಿದ್ದೆ ಬರೋದಿಲ್ಲ ಅಂತ ಹೇಳಿ ಮೊಬೈಲ್ ಅನ್ನ ನೋಡ್ತಾ ಇರ್ತೀರಾ, ರೀಲ್ಸ್ ನೋಡ್ತಿರ್ತೀರಾ, ಏನೋ ಒಂದು ಸ್ಕ್ರೋಲ್ ಮಾಡ್ತಿರ್ತೀರಾ, ವಿಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀರಾ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಟಯರ್ಡ್ ಆಗಿ ನಿದ್ದೆ ಬಂದಿರುತ್ತೆ. ಆಕ್ಚುಲಿ ನಿಮಗೆ ನಿದ್ದೆ ಬರೋದಿಲ್ಲ. ಸೊ ಇದರಿಂದ ಯೂಶ್ವಲಿ ರಾತ್ರಿ ಮೊಬೈಲ್ ಅನ್ನ ನೋಡೋದ್ರಿಂದ ಆ ಲೈಟ್ ನಿಮ್ಮ ಮುಖದ ಮೇಲೆ ಬೀಳೋದ್ರಿಂದ ಬ್ರೇನ್ ಏನ್ ಅನ್ಕೊಳ್ಳುತ್ತೆ ಅಂತಂದ್ರೆ ಇದು ಒಂದು ಡೇ ಲೈಟ್ ಇದೆ ಅಂತ ಹೇಳಿ. ಇದರಿಂದ ನಿಮ್ ಬ್ರೇನ್ ಏನಾಗುತ್ತೆ, ತುಂಬಾ ಆಕ್ಟಿವ್ ಆಗುತ್ತೆ, ತುಂಬಾ ಎಕ್ಸೈಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಹಾರ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಯೂಶ್ವಲಿ ಸ್ಲೀಪಿಂಗ್ ಹಾರ್ಮೋನ್ಸ್ ಏನಿದೆಯಲ್ಲ, ನಿದ್ದೆ ಮಾಡುವಂತ ಹಾರ್ಮೋನು ಅದು ಬ್ಲಾಕ್ ಆಗುತ್ತೆ. ಸೊ ಮೆಲಿಟೋನಿನ್ ಹಾರ್ಮೋನ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಆಗುತ್ತೆ. ಸೊ ಸೆಕ್ರೇಷನ್ ಕಡಿಮೆ ಆಗುತ್ತೆ. ಇದರಿಂದ ನಿಮಗೆ ನಿದ್ದೆ, ಒಳ್ಳೆ ಕ್ವಾಲಿಟಿ ನಿದ್ದೆ ಆಗೋದಿಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಮೈಂಡ್ ಫೋಕಸ್ ಆಗೋದಿಲ್ಲ, ಕಾನ್ಸಂಟ್ರೇಷನ್ ಆಗೋದಿಲ್ಲ, ಲೋ ಎನರ್ಜಿ ಫೀಲ್ ಆಗುತ್ತೆ. ಸೊ ಮೊಬೈಲ್ ಅನ್ನ ರಾತ್ರಿ ನೋಡೋದ್ರಿಂದ ನಿಮ್ಮ ಮೆಲಿಟೋನಿನ್ ಹಾರ್ಮೋನ್ ಏನಿದೆ, ನಿದ್ದೆ ಮಾಡುವಂತಹ ಒಂದು ಏನದು ಹಾರ್ಮೋನ್ ಇತ್ತಲ್ಲ, ಅದು ಸರಿಯಾಗಿ ಪ್ರಾಪರ್ ಆಗಿ ಕೆಲಸ ಮಾಡೋದಿಲ್ಲ. ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಆದಷ್ಟು ನಿದ್ದೆ ಮಾಡೋಕ್ಕಿಂತ ಮುಂಚೆ 1 ಅವರ್ ಬಿಫೋರು ನೀವು ಮೊಬೈಲ್ ಅನ್ನ ನೋಡೋದನ್ನ ಬಿಟ್ಬಿಡಿ. ಥ್ಯಾಂಕ್ ಯು.